ಮುದ್ದು ಮಕ್ಕಳ ಎಲ್ರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ನಿಮ್ಮ ಸಮಯನ ವೇಸ್ಟ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಅಂತ. ಸ್ಟಾಪ್ ವೇಸ್ಟಿಂಗ್ ಯುವರ್ ಟೈಮ್ ಅಂತ. ಸೊ ಯಾವ ಥರ ನಿಮ್ಮ ಸಮಯನ ವ್ಯರ್ಥ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ, ಅದನ್ನೆಲ್ಲ ಹೇಗೆ ವೈಸಾಗಿ ಯುಟಿಲೈಸ್ ಮಾಡಬೇಕು. ಆಲ್ರೆಡಿ ಜೂನ್ ಮಂತ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೇನು ಜುಲೈ ಶುರು ಆಗೋದ್ರಲ್ಲಿ ಇದೆ ಅಲ್ವಾ. ಸೊ 1 ಮಂತ್ ವೇಸ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಜುಲೈಯಿಂದ ಫ್ರೆಶ್ ಆಗಿ ಯಾವ ಥರ ನಿಮ್ಮ ಸ್ಟಡೀಸ್ನ ಶುರು ಮಾಡಬೇಕು, ಅಥವಾ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಅಥವಾ ಡೈಲಿ ರುಟೀನ್ ಅಂತ ನೀವು ಎಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಆ ಟೈಮನ್ನ ಯಾವ ರೀತಿ ವೈಸ್ ಆಗಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ ತಡ ಮಾಡದೆ ಶುರು ಮಾಡೋಣ ಮಕ್ಕಳ. ಸೊ ಮೊದಲನೇದು ಕ್ವೆಶ್ಚನ್ ಕೇಳ್ತಿದ್ದೀನಿ ಮಕ್ಕಳ, ಹೂ ಇಸ್ ಸ್ಟೀಲಿಂಗ್ ಯುವರ್ ಮಾರ್ಕ್ಸ್ ಅಂತ ಹೇಳಿ. ನಿಮ್ಮ ಮಾರ್ಕ್ಸನ್ನು ಯಾರು ತಗೋತಾ ಇದ್ದಾರೆ? ನಾನೇ ಆಪ್ಷನ್ ಕೊಟ್ಟಿರ್ತೀನಿ. ನಿಮ್ಮ ಮೊಬೈಲ್ ತಗೋತಿದೆಯಾ, ಅಥವಾ ನಿಮ್ಮ ಫ್ರೆಂಡ್ಸ್ ತಗೋತಿದ್ದಾರಾ, ಅಥವಾ ನಿಮ್ಮ ಟೀಚರ್ಸ್ ತಗೋತಿದ್ದಾರಾ, ಅಥವಾ ನಿಮಗೆ ಕಷ್ಟ ಆಗಿರುವಂತಹ ಡಿಫಿಕಲ್ಟ್ ಸಬ್ಜೆಕ್ಟ್ಗಳು ತಗೋತಿದ್ದಾವ? ಯಾರು ನಿಮ್ಮ ಮಾರ್ಕ್ಸನ್ನು ತಗೋತಾ ಇದ್ದಾರೆ? 1 2 3 4 ಅಥವಾ ABCD ಯಾವುದು ಅಂತ ನನಗೆ ಪಟ್ ಅಂತ ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ನಿಮ್ಮ ಮೊಬೈಲ್ ಫೋನ್ ತಗೋತಿದೆಯಾ, ಫ್ರೆಂಡ್ಸ್ ಅಥವಾ ಟೀಚರ್ಸ್ ಅಥವಾ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದು ನಿಮ್ಮ ಮಾರ್ಕ್ಸನ್ನು ತಗೋತಿದೆ ಅಂತ. ಸೊ ಇವ್ಯಾವುದು ಆಪ್ಷನ್ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ ಮೋಡಲ್ಲಿದೆ? ಇಲ್ಲ ಮ್ಯಾಮ್ ನಾನೆಲ್ಲ ಕರೆಕ್ಟಾಗಿ ಬರೆದಿರ್ತೀನಿ, ನಮ್ಮ ಮ್ಯಾಮ್ ಮಾತ್ರ ನನಗೆ ಫುಲ್ ಮಾರ್ಕ್ಸ್ ಕೊಡಲ್ಲ, ಎಲ್ಲಾದರೂ ಹೇಗಾದರೂ ಮಾಡಿಬಿಟ್ಟು ಹಾಫ್ ಮಾರ್ಕ್ಸ್ ತೊಗೋತಾರೆ, ಆ ಥರ ಏನಾದರೂ ಇದೆಯಾ? ಅಥವಾ ನಿಮ್ಮ ಫ್ರೆಂಡ್ಸ್ ಬಂದುಬಿಟ್ಟು ಚಿಟ್ ಚಾಟ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡಿಸ್ತಿದ್ದೀರಾ? ಅಥವಾ ನಿಮ್ಮ ಮೊಬೈಲ್ ಓದೋದಕ್ಕೆ ಆನ್ಲೈನ್ ರಿಸೋರ್ಸಸ್ಸನ್ನು ಯೂಸ್ ಮಾಡೋದ್ರ ಬದಲು ಇನ್ಸ್ಟಾ ಅಥವಾ YT ಅಂತ ಟೈಮ್ ವೇಸ್ಟ್ ಆಗ್ತಿದೆಯಾ? ಅಥವಾ ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ ಅರ್ಥ ಆಗದೇನೆ ನೀವು ಅಲ್ಲಿ ಮಾರ್ಕ್ಸ್ ಕಳ್ಕೊತಿದ್ದೀರಾ? ಯಾವುದರಲ್ಲಿ ನಿಮ್ಮ ಮಾರ್ಕ್ಸ್ ಹೋಗ್ತಾ ಇದೆ ಮಕ್ಕಳ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಓಕೆನಾ? ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. 5 ನಿಮಿಷ ಮೊಬೈಲ್ ನೋಡಿಬಿಟ್ಟು ಆಮೇಲೆ ಓದೋಕ್ಕೆ ಕೂರೋಣ. ಇದು 5 ನಿಮಿಷದ ಸುಳ್ಳು ಇದೆ ಅಲ್ವಾ? ಇದು ಏನಾಗ್ತಾ ಇದೆ, ಒಂದು 5 ನಿಮಿಷ, ಇವಾಗ ಒಂದು 2 ಗಂಟೆ ಆಗಿದೆಯಾ, ಒಂದು 2 to 5 ಮಿನಿಟ್ಸ್ ಅಷ್ಟೇ YT ಏನು ಯೂಟ್ಯೂಬ್ ನೋಡಿಬಿಟ್ಟು ಅಥವಾ ಇನ್ಸ್ಟಾ ಏನಾದರೂ ನೋಡಿಬಿಟ್ಟು ಆಮೇಲೆ ಎತ್ತಿಟ್ಬಿಟ್ಟು ನಾನು ಓದ್ತೀನಿ. 5 ಮಿನಿಟ್ಸ್ ಹೋಗಿರೋದು 20 ನಿಮಿಷ ಆಗಿರುತ್ತೆ, 20 ನಿಮಿಷ ಅರ್ಧ ಗಂಟೆ, ಅದಾದಮೇಲೆ 1 ಗಂಟೆ ಆಗಿರುತ್ತೆ. ಇದೇ ಥರ ನೀವು ಡೈಲಿ ಫಾರ್ ಶೋರ್, ಲೈಕ್ ಏನು ಸ್ಕೂಲಿಂದ ಬಂದಿದ್ದ ತಕ್ಷಣವೇ ನಿಮ್ಮ ಡ್ರೆಸ್ ಚೇಂಜ್ ಮಾಡ್ತೀರಾ ಇಲ್ವಾ, ಫ್ರೆಶನ್ ಅಪ್ ಆಗ್ತೀರಾ ಇಲ್ವಾ, ಊಟ ತಿಂತೀರಾ ಇಲ್ವಾ, ಅದು ಕೂಡ ಗೊತ್ತಿಲ್ಲ. ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿರುತ್ತೆ, ಆರಾಮಾಗಿ 5 ನಿಮಿಷಮ್ಮ 10 ನಿಮಿಷಪ್ಪ ಅಂತ ಹೇಳಿ 1 ಅವರ್ವರೆಗೂ ಹಾಗೆ ಪುಷ್ ಮಾಡಿಬಿಟ್ಟಿರ್ತೀರ ಅಲ್ವಾ. ಇದನ್ನು ಎಷ್ಟು ಜನ ಮಾಡಿದ್ದೀರಾ? ಅಥವಾ ಹೇಗೆ ನಿಮ್ಮ ಡಿಸ್ಟ್ರಾಕ್ಷನಿಂದ ಆಚೆ ಬರಬೇಕು ಅಂತ ಇದ್ದೀರಾ, ಏನು ಅಂತ ನನಗೆ ಹೇಳಿ, ಓಕೆನಾ? ಈ ಥರ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಫೇಕ್ ಸ್ಟಡಿಂಗ್. ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಮತ್ತು ಎಲ್ಲಿ ಟೈಮ್ ವ್ಯರ್ಥ ಆಗ್ತಿದೆ ಅಂತ ಹೇಳಿದ್ರೆ, ಬುಕ್ ಮುಂದೆನೇ ಕೂತಿರ್ತೀರ, ನಿಮ್ಮ ಪೇರೆಂಟ್ಸ್ ನೋಡ್ತಿರ್ತಾರೆ ಅಥವಾ ನಿಮಗೆ ಪ್ರೆಷರ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು, ನಿಮಗೆ ಓದೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಟೇಬಲ್ ಮುಂದೆ ಆರಾಮಾಗಿ ಕೂತಿರ್ತೀರಾ. ನಾನು ಓದ್ತಾ ಇದ್ದೀನಿ ಅಂತ ಅನ್ನೋ ಥರ ಪ್ರಿಟೆಂಡ್ ಮಾಡ್ತಿರ್ತೀರಾ, ನಾಟಕ ಮಾಡ್ತಿರ್ತೀರಾ, ಬುಕ್ ಮುಂದೆ ಕೂತಿರ್ತೀರಾ, ಎಲ್ಲದನ್ನು ಸುಮ್ಮನೆ ಈ ಥರ ಅಂಡರ್ಲೈನ್ ಎಲ್ಲ ಮಾಡ್ಕೋತಿರ್ತೀರಾ, ಓದ್ತಿದ್ದೀರಾ ಅಂತ ಆ್ಯಕ್ಟ್ ಮಾಡ್ತಿರ್ತೀರಾ, ಏನು ಬ್ಯುಸಿಯಾಗಿದ್ದೀರಾ ಅಂತ ತೋರಿಸ್ತಿದ್ದೀರಾ, ನಿಜವಾಗ್ಲೂ ನೀವು ಕೂತ್ಕೊಂಡು ಓದ್ತಿದ್ದೀರಾ ಮಕ್ಕಳ? ಇದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಯಾಕಂತಂದರೆ ಜೂನ್ ಆಲ್ರೆಡಿ 1 ಮಂತ್ ವೇಸ್ಟ್ ಆಗಿಬಿಟ್ಟಿದೆ ಮಕ್ಕಳ. ಎಲ್ಲಿ ವೇಸ್ಟ್ ಆಗಿದೆ? 5 ನಿಮಿಷ ಮೊಬೈಲ್ ನೋಡ್ತೀನಿ ಅಂತ ಹೇಳಿಬಿಡೋದು, ಕಂಟಿನ್ಯೂಸ್ ಆಗಿ 1 ಅವರ್ ನೋಡಿರ್ತೀರ. ಇನ್ನು ಒಂದು ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಪೇರೆಂಟ್ಸ್ ಪ್ರೆಷರ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಕೂತ್ಕೊಂಡಿರ್ತೀರಾ. 1 ಅವರ್ ಸುಮ್ಮನೆ ಹಾಗೆ ಬುಕ್ ಮುಂದೆ ಹೈಲೈಟ್ ಮಾಡೋದು, ಆ ಕಡೆ ಈ ಕಡೆ ನೋಡೋದು, ಅಥವಾ ನಿಮ್ಮ ಮೈಂಡಲ್ಲಿ ಸಿಕ್ಕಾಪಟ್ಟೆ ಬೇರೆ ಇನ್ನೇನೋ ಥಾಟ್ಸ್ ಬರ್ತಿದೆ. ಈ ಥರ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ತಿದ್ದೀರಾ. ಇದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ನನಗೆ ಗೊತ್ತಾಗುತ್ತೆ, ಮಕ್ಕಳು ಎಲ್ಲಿ ಟೈಮನ್ನು ವೇಸ್ಟ್ ಮಾಡ್ತಿದ್ದಾರೆ ಅಂತ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಮಿತ್ ಅಂತ ಹೇಳಿ. ನೀವು ಓದೋದಕ್ಕೂ ಕೂಡ ಒಂದು ಶುಭ ಮುಹೂರ್ತ ಅಂತ ನೋಡ್ತಿರ್ತೀರಲ್ವಾ. ಸೊ ಈ ವಾರ ಏನಾಗಿದೆ, ಈ ವಾರ ವೇಸ್ಟ್ ಆಗಿದೆ ಅಪ್ಪ, ನೆಕ್ಸ್ಟ್ ವೀಕಿಂದ ನೆಕ್ಸ್ಟ್ ಫ್ರೆಶ್ ಆಗಿ ಮಂಡೇಯಿಂದ ಕೂತ್ಕೊಂಡು ಓದ್ತೀನಿ. ಇವತ್ತು ಏನೋ ಸಂಡೇ ಅಂತ ಅಂದ್ಕೊಳ್ಳಿ, ಸಂಡೇ ನಾನು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಇರ್ತೀನಿ, ಮಂಡೇಯಿಂದ ಪ್ರಾಪರಾಗಿ ಕೂತ್ಕೊಂಡು ಓದ್ತೀನಿ, ಈ ಥರ ಮಂಡೇದು ಒಂದು ಹೇಳಿರ್ತೀರ. ಇಲ್ಲ ಜೂನ್ ವೇಸ್ಟ್ ಆಗಿದೆ ಅಲ್ವಾ, ಸೊ ಜುಲೈಯಿಂದ ನಾನು ಪಕ್ಕಾ ಕೂತ್ಕೊಂಡು ಓದ್ತೀನಿ. ಇಲ್ಲ ಜುಲೈ ವೇಸ್ಟ್ ಆಯಿತಾ, ಸರಿ ಹೋಗ್ಲಿ ಪರವಾಗಿಲ್ಲ, ಆಗಸ್ಟಿಂದ ಪಕ್ಕಾ ಕೂತ್ಕೊಂಡು ಓದ್ತೀನಿ. ಈ ಥರ ಮಂತನ್ನು ಪುಷ್ ಮಾಡ್ತಾ ಹೋಗಿರ್ತೀರ. ಇಲ್ಲ ಅಂತ ಹೇಳಿದ್ರೆ ಏನಂತ ಹೇಳಿರ್ತೀರಾ,
ಇದು ದಸರಾ ವೆಕೇಷನ್ ಅಥವಾ ಕ್ರಿಸ್ಮಸ್ ವೆಕೇಷನ್ ಹೋಗ್ಬಿಡ್ಲಿ, ಅದಾದಮೇಲೆ ನನಗೆ ಪ್ರಾಪರಾಗಿ ಸ್ಟಡಿ ಟೈಮ್ ಸಿಗುತ್ತೆ, ಆವಾಗ ಕೂತ್ಕೊಂಡು ಓದೋಣ ಅಂತ ಏನಾದ್ರೂ ನೀವು ಈ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ದಯವಿಟ್ಟು ಇವಾಗಲೇ ಸ್ಟಾಪ್ ಮಾಡಿಬಿಡಿ ಮಕ್ಕಳ. ಆಲ್ರೆಡಿ ಜೂನ್ ಕಂಪ್ಲೀಟ್ ಆಗಿದೆ, ಓಕೆನಾ? ನಿಮ್ಮ ಮೊಬೈಲ್ 5 ಮಿನಿಟ್ಸ್ ಅಂತ ಹೇಳ್ಬಿಟ್ಟು 1 hour 2 hour ಅಂತ ಹೇಳ್ಬಿಟ್ಟು ಪುಷ್ ಮಾಡಿರ್ತೀರ. ನಿಮಗಿಷ್ಟ ಇಲ್ಲ ಅಂದ್ರೂ ನಿಮ್ಮ ಪೇರೆಂಟ್ಸ್ ಪ್ರೆಷರ್ ಮಾಡ್ತಿದ್ದೀರಾ ಅಂತ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಇಲ್ಲ, ಒಳ್ಳೆ ಟೈಮ್ ಬರುತ್ತೆ ನನಗೆ, ಅವಾಗ ಕೂತ್ಕೊಂಡು ಓದೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಪ್ಲ್ಯಾನ್ ಇದ್ದರೆ ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದಾಕಿ. ನೆಕ್ಸ್ಟ್, ಎಕ್ಸಾಮ್ ಟ್ರ್ಯಾಪ್ ಇವಾಗಿಂದ ಕ್ಯಾಲ್ಕುಲೇಟ್ ಹಾಕಿದ್ರೂ ನಿಮಗೆ 270 days ಮಾತ್ರ ಇರೋದು, ಆಯಿತಾ? ಇನ್ನು 270 ದಿನಗಳಿದೆಯಾ ಅಂತ ರಿಲ್ಯಾಕ್ಸ್ಡಾಗೆಲ್ಲ ಇರೋಕ್ಕೆ ಹೋಗಬೇಡಿ. ಸೀರಿಯಸ್ನೆಸ್ ಬರಬೇಕು. ಅದು ಬಂದ್ರೇ ನೀವು ಏನು 625 ಔಟ್ ಆಫ್ 625 ತೊಗೋಬೇಕು ಅಂತಿರಲ್ಲ, ಅದು ಅಟ್ಲೀಸ್ಟ್ ಇವಾಗಿಂದನಾದರೂ ಶುರು ಮಾಡಿ ಮಕ್ಕಳ. ನಿಮ್ಮ ಜುಲೈ ಮಂತಿಂದನಾದರೂ ಶುರು ಮಾಡಿ, ಓಕೆನಾ? ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 270 days ಇರೋದು 27 days ಆಗುತ್ತೆ. ಅದಾದಮೇಲೆ ಆಲ್ರೆಡಿ ಎಕ್ಸಾಮ್ ಬಂದುಬಿಟ್ಟಿರುತ್ತೆ, ಏಪ್ರಿಲ್ ಅಥವಾ ಮಾರ್ಚ್ ಬಂದುಬಿಟ್ಟಿರುತ್ತೆ. ಹೇಗೆ ವರ್ಷ ಕಳೆದೋಯ್ತು ಅಂತ ನೀವು ಕೂಡ ಲೆಕ್ಕ ಹಾಕೋಕ್ಕಾಗಲ್ಲ. ಸೊ ಇವಾಗಲೇ ನೀವು ಕೌಂಟ್ ಡೌನ್ ಶುರು ಮಾಡಬೇಕು. ನಿಮ್ಮ ಎಕ್ಸಾಮಿಗೆ ಎಷ್ಟು ದಿನ ಇದೆ, ನನಗೆ ಎಷ್ಟು ಟಾಪಿಕ್ಸ್ ಇದೆ, ನಾನು ಇಷ್ಟೊಂದು ಟಾಪಿಕ್ಸನ್ನ ಯಾವ ಥರ ಪ್ಲ್ಯಾನ್ ಮಾಡಿ ಒಂದು ದಿನದಲ್ಲಿ ಎಷ್ಟು ಟಾಪಿಕ್ಸನ್ನ ಓದಬೇಕು, ಈ ಥರ ಪ್ಲ್ಯಾನ್ ಮಾಡಿದ್ರೆ ನಿಮ್ಮ SSLC ಎಕ್ಸಾಮ್ ಈಸಿ ಆಗುತ್ತೆ ಮಕ್ಕಳ. ಇಲ್ಲ ಅಂದರೆ ಒಂದು ಲಾಸ್ಟ್ ನೈಟ್ ಕೂತ್ಕೊಂಡು ಡೇ ಪೂರ ಓದ್ತೀರಾ, ನಿದ್ದೆ ಬರ್ತಿರುತ್ತೆ, ಆದರೂ ಕಷ್ಟಪಟ್ಬಿಟ್ಟು ಹೋಲ್ ನೈಟ್ ಓದ್ತಿರ್ತೀರ. ಅಷ್ಟೊಂದೆಲ್ಲ ನೆಸೆಸಿಟಿ ಇಲ್ಲ ಮಕ್ಕಳ. ಡೈಲಿ 1-2 hour ಓದಿದ್ರೆ ಸಾಕು, ನೀವು ಆರಾಮಾಗಿ 95+ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ರಜಾ ಎಲ್ಲ ಮುಗಿಸ್ಕೊಂಡು ಕ್ರಿಸ್ಮಸ್ ವೆಕೇಷನ್ ಅಥವಾ ದಸರಾ ವೆಕೇಷನ್ ಏನೆಲ್ಲ ರಜೆಗಳಿದೆ ಮಧ್ಯದಲ್ಲಿ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಯಾಗಿ ಆಮೇಲೆ ಎಲ್ಲ ಶುರು ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಇದ್ದರೆ ದಯವಿಟ್ಟು ತೆಗೆದಾಕಿ. ಆ ವೆಕೇಷನ್ ಕೂಡ ಇನ್ನೂ ವೈಸಾಗಿ ಯೂಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಬೇಕು ನಿಮಗೆ. ಇನ್ನೂ ಒಂದು ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಕಂಪ್ಯಾರಿಸನ್ ಡಿಸೀಸಸ್ ಅಂತ ಹೇಳಿದ್ರೆ, ಇವಾಗ FA1 ಎಕ್ಸಾಮ್ ಬರ್ತಿದೆಯಾ ಕೆಲವು ಮಗಳಿಗೆ, ಸೊ ಅವರವರೇ ಕಂಪೇರ್ ಮಾಡ್ಕೋತಿದ್ದಾರೆ. ಸೊ ನನ್ನ ಫ್ರೆಂಡಿಗೆ ಎಷ್ಟು ಮಾರ್ಕ್ಸ್ ಬಂತು, ಇವಾಗ ಟಾಪರ್ ಯಾರು, ನೆಕ್ಸ್ಟ್ ಯಾರಿಗೆಲ್ಲ ಎಷ್ಟು ಮಾರ್ಕ್ಸ್ ಬಂದಿದೆ, ನನಗಿಂತ ಜಾಸ್ತಿ ಬಂದಿದೆಯಾ, ನನಗಿಂತ ಕಡಿಮೆ ಬಂದಿದೆಯಾ ಅಂತ ಈ ಥರ ಎಲ್ಲ ಕಂಪೇರ್ ಮಾಡ್ತಿರ್ತೀರಾ, ಓಕೆನಾ? ದಯವಿಟ್ಟು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಾರ್ಕ್ಸನ್ನು ನೀವೇ ಕಂಪೇರ್ ಮಾಡ್ಕೊಳ್ಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಕಂಪೇರ್ ಮಾಡ್ಕೊಳ್ಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸೈನ್ಸ್ ಎಕ್ಸಾಮ್ ನಿಮಗೆ 40 ಮಾರ್ಕ್ಸಿಗೆ ಆಗಿದೆ ಅಂತ ಹೇಳಿದ್ರೆ 40ಗೆ ನೀವು ಕಂಪೇರ್ ಮಾಡ್ಕೋಬೇಕು. ಸೊ 40ಗೆ ನಂಗೆ 35 ಬಂದಿದೆಯಾ, 36 ಬಂದಿದೆಯಾ, 4 ಮಾರ್ಕ್ಸ್ ಎಲ್ಲಿ ಮಿಸ್ ಆಯಿತು, 5 ಮಾರ್ಕ್ಸ್ ಎಲ್ಲಿ ಮಿಸ್ ಆಯಿತು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು 40 ಮಾರ್ಕ್ಸಿಗೆ ಕಂಪೇರ್ ಮಾಡ್ಕೋಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆ ಅಲ್ಲಿ ಅಥವಾ ಇನ್ಯಾರ ಜೊತೆನೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ನಿಮ್ಮ ಜೊತೆ ಕಂಪೇರ್ ಮಾಡ್ಕೊಳ್ಬೇಕು. ಸೊ ಇವತ್ತಿಗಿಂತ ನಾನು ನಾಳೆ ಬೆಟರ್ ಆಗಬೇಕು, ಅಥವಾ ನೆನ್ನೆಗಿಂತ ಎಸ್ಟರ್ಡೇಗಿಂತ ನಾನು ಟುಡೇ ಸ್ವಲ್ಪ ಬೆಟರ್ ಆಗಬೇಕು. ನೀವು ಡೇ ಬೈ ಡೇ ಇಂಪ್ರೂವ್ ಆಗೋದಕ್ಕೆ ನೋಡಬೇಕು, ಓಕೆನಾ? ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಓವರ್ ಥಿಂಕ್ ಮಾಡುತ್ತೆ, ಡಿಸ್ಟ್ರಾಕ್ಷನ್ ಸಿಕ್ಕಾಪಟ್ಟೆ ಆಗುತ್ತೆ. ನೀವೇನು ಇವತ್ತು ಕಲಿಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ಕಲಿಯೋದಕ್ಕಾಗಲ್ಲ, ನೀವು ಪೋಸ್ಟ್ಪೋನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ನಿಮ್ಮ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಮಲ್ಗೋಕ್ಕಿಂತ ಮುಂಚೆ ಪ್ರತಿದಿನ ನೀವು ಡೈಲಿ 6 ಸಬ್ಜೆಕ್ಟ್ ಓದೋಕ್ಕಾಗಲ್ಲ ಅಂದ್ರೂ ಇಟ್ಸ್ ಫೈನ್, 1-2-3 ಸಬ್ಜೆಕ್ಟ್ ಓದ್ತೀರಾ ಅಂದ್ರೂ ಫೈನ್. ಮ್ಯಾಮ್ ನನಗೆ ಯಾವುದೂ ಮಾಡೋಕ್ಕಾಗಲ್ಲ ಅನ್ನೋರಿಗೆ ದಯವಿಟ್ಟು, ನಿಮಗೆ ಮೆಜಾರಿಟಿ ಮಕ್ಕಳಿಗೆ ಮ್ಯಾಥ್ಸ್ ಕಷ್ಟ ಆಗಿರುತ್ತೆ. ಸೊ ನೀವೇನು ಮಾಡಿ, ಒಂದು 5 ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಆ 5 ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 to 3 ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇದು ಕಂಪಲ್ಸರಿ. ನೆಕ್ಸ್ಟು ನಿಮಗೆ ಮ್ಯಾಥ್ಸ್ ಇದು ಕಂಪಲ್ಸರಿ ಡೈಲಿ ಮಾಡಬೇಕು. ಅದಾದಮೇಲೆ ನಿಮಗೆ ಸೈನ್ಸಲ್ಲಿ ಕಷ್ಟ ಇದ್ದರೆ ಸೈನ್ಸಿಂದ 1-2-3 ಟಾಪಿಕ್ ಓದಬೇಕು. ಇಲ್ಲ ಮ್ಯಾಮ್ ನಾನು ಸೈನ್ಸಿಂದ 1 ಟಾಪಿಕ್, ಸೋಷಿಯಲ್ ಸೈನ್ಸಿಂದ 1 ಟಾಪಿಕ್, ಲ್ಯಾಂಗ್ವೇಜಸ್ಸಿಂದ 1 ಟಾಪಿಕ್ ಆ ಥರ ಓದ್ತೀನಂದ್ರೂ ಫೈನ್. ಸೊ ದಯವಿಟ್ಟು ಡೈಲಿ 1-2-3 ಟಾಪಿಕ್ಸ್ ಓದಬೇಕು. 1 ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು. ಅದಾದಮೇಲೆ 1 ಪೇಜ್, ಯಾವುದಾದ್ರೂ 1 ಪೇಜ್ ರಿವಿಷನ್ ಮಾಡಬೇಕು. ಯಾವುದಾದ್ರೂ ಸಬ್ಜೆಕ್ಟ್ದು 1 ಪೇಜ್ ರಿವಿಷನ್ ಮಾಡಬೇಕು. ಇಷ್ಟು ನೀವು ಡೈಲಿ, ಇನ್ನು ರಿಮೈನಿಂಗ್ ಎಷ್ಟಿದೆ 270 ಡೇಸ್ ಇದೆ ಅಲ್ವಾ, ಆ 270 ಡೇಸಲ್ಲಿ ನೀವು ಇಷ್ಟು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 625 ಔಟ್ ಆಫ್ 625 ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೀವು ಪ್ರಾಪರಾಗಿ 6 hour ಕೂತ್ಕೊಂಡು ಅಥವಾ 6 ಸಬ್ಜೆಕ್ಟನ್ನು ಓದ್ತೀನಿ ಮ್ಯಾಮ್ ಅಷ್ಟೂ ಕಷ್ಟಪಡಬೇಡಿ. ನಾನು ಇಷ್ಟೇ ಹೇಳ್ತಿರೋದು, ಡೈಲಿ 5 ಮ್ಯಾಥ್ಸ್ ಪ್ರಾಬ್ಲಮ್, 2 to 3 ಟಾಪಿಕ್ಸ್ ಓದಿ, 1 ಡಯಾಗ್ರಾಮ್ ಕಲೀರಿ, 1 ಪೇಜ್ ರಿವಿಷನ್ ಮಾಡಿ.
ಇಷ್ಟು ಮಾಡಿದ್ರೆ ನಿಮ್ಮ ಏನು SSLC ಜರ್ನಿ ಕಷ್ಟಪಡೋ ಅಂಥದ್ದೇ ಅಲ್ಲ. ಓಕೆನಾ? ಇವಾಗ ಏನು ಗೋಲ್ ಕೊಟ್ನಲ್ವಾ, ಆ ಗೋಲನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ಇಷ್ಟೊಂದೆಲ್ಲ ಇದೆ ಮ್ಯಾಮ್. ಇವಾಗ ಫಾರ್ ಎಕ್ಸಾಂಪಲ್ ಸೈನ್ಸೇ ತೊಗೊಳ್ಳಿ ಮ್ಯಾಮ್. ನಮಗೆ ಸೈನ್ಸಲ್ಲಿ ಒಂದು 400 ಟಾಪಿಕ್ ಇದೆ. ಒಂದೇ ಸಲ ನಿಮಗೆ 400 ಟಾಪಿಕ್ಕನ್ನು ಕೂತ್ಕೊಂಡು ಓದಿ ಅಂತ ಹೇಳಲ್ಲ. ಅಥವಾ 13 ಚಾಪ್ಟರ್ಸ್ ಇದೆ ಮ್ಯಾಮ್, 13 ಚಾಪ್ಟರ್ಸನ್ನು ನಿಮಗೆ ಒಂದೇ ಸಲ ಕೂತ್ಕೊಂಡು ಓದಿ ಅಂತ ಹೇಳಲ್ಲ ಅಲ್ವಾ. ಬ್ರೇಕ್ ಮಾಡಿದ್ದೀವಿ ಅಲ್ವಾ. ನೀವು ಅಷ್ಟೇ ಪೀಸಸ್ ಮಾಡ್ಕೊಳ್ಳಿ, ಚಂಕ್ ಮಾಡ್ಕೊಳ್ಳಿ. ನಂಗೆ ಡೈಲಿ ಒಂದು 2 ಟಾಪಿಕ್ ಓದ್ತೀನಿ, ಆ ಥರ ನೀವು ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ ಕಲಿಯೋದಕ್ಕೆ. ಓಕೆನಾ? ನೆಕ್ಸ್ಟ್ ಅಂತ ಹೇಳಿದ್ರೆ ಇದನ್ನು ನಿಮ್ಮ ಕರಿಯರ್ ಅಂತಲೇ ಅಂದ್ಕೊಳ್ಳಿ. ನಾನು ಜಾಬ್ ಮಾಡ್ತಾ ಇದ್ದೀನಿ, ಆ ಜಾಬೇ SSLC ಅಂತ ಅಂದ್ಕೊಳ್ಳಿ. ಸೊ ಇವಾಗ ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ಯಾಲ್ರಿ ಕೊಡ್ತಾರಲ್ವಾ, ನಿಮ್ಮ ಮಾರ್ಕ್ಸನ್ನೇ ಸ್ಯಾಲ್ರಿ ಅಂತ ಅಂದ್ಕೊಳ್ಳಿ. ಸೊ ಹೇಗೆ ಜಾಬ್ ಮಾಡೋರು ಏನು 9 to 6 ಅವ್ರದ್ದೊಂದು ರೆಗ್ಯುಲರ್ ಟೈಮ್ ಇರುತ್ತೆ ಅಲ್ವಾ. ಈ ಟೈಮಲ್ಲಿ ಹೋಗ್ತಾರೆ, ಈ ಟೈಮಲ್ಲಿ ಬರ್ತಾರೆ, ಆ ಥರ ಎಲ್ಲ ರುಟೀನ್ ಇರುತ್ತೆ ಅಲ್ವಾ. ನೀವು ಅದೇ ಥರ ಅಂದ್ಕೊಳ್ಳಿ. ಸೊ ನಾನು ಈ ಟೈಮಲ್ಲಿ ಸ್ಕೂಲ್ಗೆ ಹೋಗ್ತೀನಿ, ಬರ್ತೀನಿ, ಈ ಕೆಲಸ ಮಾಡ್ತೀನಿ, ಇದು ನನ್ನ ಜಾಬ್ ಅಂತ ಅಂದ್ಕೊಳ್ಳಿ. ಓಕೆನಾ? ನಿಮ್ಮ ಕರಿಯರ್ ತುಂಬ ಗ್ರೇಟಾಗಿ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ಬೇಸಿಕ್ ಡಿಸಿಪ್ಲಿನ್ ಇವತ್ತಿಂದನೇ ಶುರು ಆಗಬೇಕು. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಮ್ ನಮ್ಮದು ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಇದೆ ಮ್ಯಾಮ್, ಟೈಮ್ ವೇಸ್ಟ್ ಆಗ್ತಿದೆ. ಅಟ್ಲೀಸ್ಟ್ 2 hours 3 hours ಬಂದುಬಿಟ್ಟು ನಮ್ಮ ಟ್ರಾವೆಲಿಂಗಲ್ಲಿ ಹೋಗ್ತಿದೆ ಮ್ಯಾಮ್ ಅನ್ನೋರಿಗೆ ಇದನ್ನು ವೈಸಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೆ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಸೀಟ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಕೂತ್ಕೊಂಡು ಓದಬಹುದು. ಓಕೆನಾ? ಇಲ್ಲ ಮ್ಯಾಮ್ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ ನಮ್ಮ ಬಸ್ ಎಲ್ಲ, ನಾವು ನಿಂತ್ಕೊಂಬರ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಮೈಂಡಲ್ಲಿ ನೀವು ರಿವೈಸ್ ಮಾಡ್ಕೊಳಕ್ಕಾಗುತ್ತಾ ಓದಿದ್ದನ್ನು ಅಂತ ಟ್ರೈ ಮಾಡಿ. ಮ್ಯಾಮ್ ಅದು ಕೂಡ ಆಗಲ್ಲ ಅಂದರೆ ಅಟ್ಲೀಸ್ಟ್ ಫಾರ್ಮುಲಾಸ್ ಇರುತ್ತೆ ಅಲ್ವಾ, ಫಾರ್ಮುಲಾಸ್ ಕಲ್ತಿರ್ತೀರಲ್ವಾ, ರೀಕಾಲ್ ಮಾಡ್ಕೊಳ್ಳಿ. ಅದು ಆಗಲ್ಲ ಅಂತ ಹೇಳಿದ್ರೆ ಟೇಬಲ್ಸ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಫಿಸಿಕ್ಸ್ ಕ್ಯಾಲ್ಕುಲೇಷನ್ಗೆ ಬೇಕು, ನಿಮ್ಮ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಗೆ ಬೇಕೇ ಬೇಕು ಅಲ್ವಾ. ಸೊ ನೀವೇನು ಮಾಡಿ ಅಟ್ಲೀಸ್ಟ್ ಟೇಬಲ್ಸನ್ನು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಬರಬೇಕು. ಇಷ್ಟನ್ನು ನೀವು ಬಸ್ಸಲ್ಲಿ ನಿಮ್ಮ ಫ್ರೀ ಟೈಮಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಆಗುತ್ತೆ ಅಂದರೆ ದಯವಿಟ್ಟು ವೈಸಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಇವಾಗ ಏನಪ್ಪ ಅಂತ ಹೇಳಿದ್ರೆ ಟರ್ನ್ ಡೆಡ್ ಟೈಮ್ ಅಲೈವ್ ಅಂತ ಇದೆ. ಏನು ಅಂತ ಹೇಳಿದ್ರೆ ನಿಮಗೆ ಇವಾಗ ಯಾವುದಾದ್ರೂ ಒಂದು ಫ್ರೀ ಪಿರಿಯಡ್ ಇದೆ ಅಂತ ಹೇಳ್ಕೊಳ್ಳಿ, ಯಾರೋ ಟೀಚರ್ ಬಂದಿಲ್ಲ, ಇದು ಫ್ರೀ ಪಿರಿಯಡ್ ಅಂತ ಅಂದ್ಕೊಳ್ಳಿ. ಪಿರಿಯಡಲ್ಲಿ ನಿಮ್ಗೆ ಏನಕ್ಕೋ ಆಟಾಡೋಕ್ಕೆ ಬಿಟ್ಟಿಲ್ಲ, ಈ ಥರ ಏನಾದ್ರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಇನ್ ಬಿಟ್ವೀನ್ ದಿ ಕ್ಲಾಸಸ್, ಓಕೆನಾ, ಆವಾಗ ಆ ಟೈಮನ್ನು ನೀವು ವೈಸಾಗಿ ನಿಮ್ಮ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪೆಂಡಿಂಗ್ ನೋಟ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇಲ್ವಾ ನಿಮ್ಮ ಅಸೈನ್ಮೆಂಟ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿ. ಇಲ್ಲ ಮ್ಯಾಮ್ ಇದು ಯಾವುದನ್ನು ಮಾಡಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೂತ್ಕೊಂಡು ಓದಿ. ಯಾವುದೂ ಆಗಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಚಾಪ್ಟರ್ ಓಪನ್ ಮಾಡಿ ಆರಾಮಾಗಿ ಕೂತ್ಕೊಂಡು ಓದಿ. ಇಲ್ಲ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಸೈನ್ಸಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಓದಿ, ಇಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನೋಡಿ. ಓಕೆನಾ? ಇದು ಕೂಡ ವೈಸ್ ವೇ ಅಲ್ಲಿ ನೀವು ಟೈಮನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ ಅಂತ. ಬೇಸಿಕ್ ಡಿಸಿಪ್ಲಿನ್ ಇರಬೇಕು. ಒಂದಿನ ಫುಲ್ ಓದ್ಬಿಟ್ಟು ನೆಕ್ಸ್ಟ್ ಡೇ ಮರ್ತೋಗೋದಲ್ಲ. ಸೊ ನಾನು ಡೈಲಿ 2 hours ಓದ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಡೈಲಿ 2 hours ಓದಲೇಬೇಕು. ಯಾವುದೋ ಒಂದಿನ ಓದ್ಬಿಟ್ಟು ಆರಾಮಾಗಿ ಇದ್ಬಿಟ್ಟು ಎಕ್ಸಾಮ್ ಹಿಂದಿನ ದಿನ ಮತ್ತೆ ಬುಕ್ ತೆಗೆದ್ರೆ ಎಲ್ಲ ಹೊಸದು ಅಂತಲೇ ಅನಿಸುತ್ತೆ. ಇದನ್ನು ಓದಿದ್ವಾ ಅಂತ ನಿಮಗೆ ಕ್ವೆಶನ್ ಮಾರ್ಕ್ ಬರುತ್ತೆ. ಸೊ ಆ ಥರ ಮಾಡಬೇಡಿ. ಸೊ ಜೂನ್ ವೇಸ್ಟ್ ಆಗಿದೆ, ಇಟ್ಸ್ ಓಕೆ, ಪರವಾಗಿಲ್ಲ. ಜುಲೈ ಫ್ರೆಶ್ ಆಗಿ ಶುರುವಾಗಬೇಕು. ಅಟ್ಲೀಸ್ಟ್ ಬೇಸಿಕ್ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ ಅದನ್ನಾದರೂ ನೀವು ಮಾಡಲೇಬೇಕು ಮಕ್ಕಳ. ಓಕೆನಾ? ಸೊ ನಿಮಗೆ ಎಷ್ಟೊಂದೆಲ್ಲ ಕೀ ಸ್ಟ್ರಾಟಜೀಸ್ ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ. ಜೂನ್ ವೇಸ್ಟ್ ಆಗಿದ್ರೆ ತಲೆ ಕೆಡಿಸ್ಕೋಬೇಡಿ. FA1 ಎಕ್ಸಾಮ್ ಹತ್ರ ಬರ್ತಿದೆ. ಸೊ ದಯವಿಟ್ಟು ಓದೋದಕ್ಕೆ ಶುರು ಮಾಡಿ. FA1 ಎಕ್ಸಾಮ್ ಮುಗ್ದಿದ್ರೂ ಪರವಾಗಿಲ್ಲ, FA2 ಎಕ್ಸಾಮ್ಗೆ ರೆಡಿ ಆಗಬೇಕು. ಸೊ ಡೈಲಿ ನೀವೇನು ಮಾಡಬೇಕು, 1 to 3 ಟಾಪಿಕ್ಸ್ ಓದ್ತಾ ಇದ್ದೀರಾ, ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ, ಒಂದು 5 ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಫ್ ನಾಟ್ ತುಂಬ ಲೆಂದಿ ಇದೆ ಮ್ಯಾಮ್ ಅಂತ ಹೇಳಿದ್ರೆ ಒಂದು 2-3 ಆದರೂ ಟ್ರೈ ಮಾಡಬೇಕು. ಡೈಲಿ 1 ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾಸ್ ರಿವೈಸ್ ಮಾಡಿ, ಯಾವುದಾದ್ರೂ ಒಂದು ಟಾಪಿಕ್ ಓದಿದ್ದನ್ನು ರಿವಿಷನ್ ಮಾಡೋದು ಕಂಪಲ್ಸರಿ. ಸೊ ಇದನ್ನೆಲ್ಲ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ಇದನ್ನೆಲ್ಲ ದಯವಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿ. ಮಾಡ್ತೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಕ್ಕಳ.